ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವೆಲ್ಲರೂ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ವಿ. ಭಾರತ ದೇಶದಲ್ಲಿ ಎರಡು ಬಹಳ ಪ್ರಮುಖವಾದ ಘಟನೆಗಳು ನಡೆದಿವೆ. ಒಂದು ಬಂದ್ಬಿಟ್ಟು ಬಳ್ಳಾರಿಯ ಬಿಜೆಪಿ ಆಫೀಸಲ್ಲಿ ಏನು ಗಣರಾಜ್ಯೋತ್ಸವವನ್ನು ಇವರು ಮಾಡಿದ್ರು, ಅಲ್ಲಿ ಅಂಬೇಡ್ಕರ್ ಫೋಟೋನೂ ಇಲ್ಲ, ಗಾಂಧಿ ಫೋಟೋನೂ ಇಲ್ಲ. ಅಂಬೇಡ್ಕರ್ ಇಲ್ಲದೆ ಗಣರಾಜ್ಯೋತ್ಸವ ಸಾಧ್ಯನಾ ಸ್ನೇಹಿತರೆ? ಗಣರಾಜ್ಯೋತ್ಸವ ದಿನ ಅಂದರೆ ಏನು? ಈ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದ ಕಾನ್ಸ್ಟಿಟ್ಯೂಷನ್ ದಿನ ಗಣರಾಜ್ಯೋತ್ಸವ. ಸಂವಿಧಾನದ ಮುಖ್ಯ ಶಿಲ್ಪಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಈ ರಿಪಬ್ಲಿಕ್ ಡೇ ಆಗೋಕ್ಕೆ ಸಾಧ್ಯ ಇದೆಯಾ? ಇದು ಬಿಜೆಪಿಗರು, RSSಗರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರುವ ದೊಡ್ಡ ಮಹಾ ಮೋಸ. ಇದೊಂದೇ ಅಲ್ಲ, ಬಳ್ಳಾರಿ ಒಂದೇ ಅಲ್ಲ, ಅಲ್ಲಿ ನಮ್ಮ ನಾಸಿಕಲ್ಲಿರುವ ಮಹಾರಾಷ್ಟ್ರದಲ್ಲೂ ಬಿಜೆಪಿ ಒಬ್ಬ ಮಂತ್ರಿ ಈ ಗಣರಾಜ್ಯೋತ್ಸವ ದಿನದ ಸ್ಪೀಚ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇ ಇಲ್ಲ. ಅವ್ರಿಗೆಲ್ಲರೂ ಜ್ಞಾಪಕ ಬರ್ತಾರೆ, ಸಾವರ್ಕರ್ ಜ್ಞಾಪಕ ಬರ್ತಾರೆ, ಹೆಗ್ಡೆವರ್ ಜ್ಞಾಪಕ ಬರ್ತಾರೆ, ಮುಖರ್ಜಿ, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಉಪಾಧ್ಯಾಯ ಜ್ಞಾಪಕ ಬರ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಞಾಪಕ ಬರಲ್ಲ, ಇವರಿಗೆ ಗಾಂಧಿನೂ ಜ್ಞಾಪಕ ಬರಲ್ಲ. ಯಾಕೆ ಇವರು ಗಾಂಧಿನೂ ಅಂಬೇಡ್ಕರ್ನ ಕಂಡ್ರೆ ಯಾಕೆ ಈ ಬಿಜೆಪಿಗರಿಗೆ ಇಷ್ಟೊಂದು ಭಯ? ರಿಪಬ್ಲಿಕ್ ಡೇ ದಿನ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಳ್ದೇ ಇದ್ರೆ ಸಂವಿಧಾನಕ್ಕೆ ಮಾಡುವ ಅಪಮಾನ. ಬಿಜೆಪಿಗರೇ, RSSಗರೇ ಹುಷಾರ್. ಈ ಸಂವಿಧಾನಕ್ಕೆ ಮಾಡುವ ಅಪಚಾರ, ನೀವು ಈ ದೇಶದ ದೀನ ದಲಿತರಿಗೆ ಮಾಡುವ ಅಪಚಾರ, ಈ ದೇಶದ ಹಿಂದುಳಿದ ವರ್ಗಕ್ಕೆ ಮಾಡುವ ಅಪಚಾರ, ಮತ್ತೆ ಎಲ್ಲ ಅಂಬೇಡ್ಕರ್ ಅನ್ಯಾಯಿಗಳಿಗೆ ಮಾಡುವ ದೊಡ್ಡ ಅಪಚಾರ. ಏನಾಗಿದೆ, ನಿಮ್ಮ ಮಂತ್ರಿಯಾದ ಗಿರೀಶ್ ಮಹಾಜನ್ ಅನ್ನೋರು ತನ್ನ ಇಡೀ ಗಣತಂತ್ರ ದಿನದ ಭಾಷಣದಲ್ಲಿ ಒಂದು ಸಲಾನು ಅಂಬೇಡ್ಕರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಶಿಲ್ಪಿ ಯಾರಿದ್ದಾರೆ ಅಂಬೇಡ್ಕರ್ ಒಂದು ಸಲ ನೀವು ಹೆಸರು ತಗೊಳ್ಳಿ. ಯಾಕೆ ಇಷ್ಟೊಂದು ನಿಮಗೆ ಕೋಪ ಅಂಬೇಡ್ಕರ್ ಮೇಲೆ? ಯಾಕೆ ನಿಮಗೆ ಗಾಂಧಿ ಮೇಲೆ ಕೋಪ? ನೋಡಿ, ಅಲ್ಲಿ ಒಂದು ಅಮಾಯಕ ಒಂದು ಫಾರೆಸ್ಟ್ ಆಫೀಸರ್, ಯಾರು ಅವ್ರ ಹೆಸರು ಮಾಧವಿ ಜಾಧವ್ ಅಂತ, ಆ ಹೆಣ್ಣು ಮಗಳಿಗಿರೋ ಧೈರ್ಯ ಅಲ್ಲಿ ಸಾವಿರಾರು ಜನ ಇದ್ರಲ್ಲ, ಯಾರಿಗೊಬ್ಬರಿಗಿರಲಿಲ್ಲ. ಆ ಹೆಣ್ಣು ಮಗಳು ತನ್ನ ಕೆಲಸಕ್ಕೂ ಲೆಕ್ಕ ಮಾಡದೆ ಬಂದ್ಬಿಟ್ಟು ಕೂಗಿದ್ಲು, ನೀವು ಮಾಡ್ತಾ ಇರೋದು ಅಪಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡುವ ಅಪಮಾನ ನಾನು ಸಹಿಸಲಾರೆ, ನಿಮ್ಮ ಷಡ್ಯಂತ್ರವನ್ನು ನಾನು ಸಹಿಸಲಾರೆ ಅಂತ ಅವರು ಕೂಗಿದ್ರು. ಅವರು ಜೈಲಿಗೆ ಹೋಗೋ ಸಿದ್ಧ ಆದ್ರು, ಅವರ ಕೆಲಸ ಕಳ್ಕೊಳ್ಳೋಕ್ಕೂ ಸಿದ್ಧ ಆದ್ರು. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಮತ್ತೆ ಅಲ್ಲಿರುವ ಬಿಜೆಪಿ ಅಧ್ಯಕ್ಷರು ಎಲ್ಲ ನಾಯಕರು ತಮ್ಮ ಬಿಜೆಪಿ ಆಫೀಸಲ್ಲಿ ಗಣರಾಜ್ಯೋತ್ಸವ ಮಾಡಿದಾಗ ಅಲ್ಲಿ ಭಾರತ ಮಾತೆಯ ಫೋಟೋ ಹಾಕ್ಬಿಟ್ಟು, ಈ ಕಡೆ ಉಪಾಧ್ಯಾಯ, ಈ ಕಡೆ ಯಾರವರು ಇನ್ನೊಬ್ರು ಮುಖರ್ಜಿ ಹಾಕ್ಬಿಟ್ಟು ನೀವು ಗಣರಾಜ್ಯೋತ್ಸವ, ಇವ್ರದ್ದು ಏನ್ರಿ ಕೊಡುಗೆ? ಸಂವಿಧಾನ ಬರೆಯೋದ್ರಲ್ಲಿ ಇವ್ರದ್ದು ಏನು ಕೊಡುಗೆ? ನೀವು ಗಣರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡುವಾಗ ಸೋಮಶೇಖರ್ ರೆಡ್ಡಿ ಅವರೇ, ಬಿಜೆಪಿಗರೇ, ಬಳ್ಳಾರಿಯ ಬಿಜೆಪಿಗರೇ, ಎಲ್ಲಿ ಅಂಬೇಡ್ಕರ್, ಎಲ್ಲಿ ಕಾನ್ಸ್ಟಿಟ್ಯೂಷನ್ ಬರೆದ ಶಿಲ್ಪಿ ಅಂಬೇಡ್ಕರ್ ಫೋಟೋ ಯಾಕಿಲ್ಲ? ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧಿ ಫೋಟೋ ಇಲ್ಲ. ಯಾಕಂದ್ರೆ ನಿಮಗೆ ಅಂಬೇಡ್ಕರ್ ಗಾಂಧಿ ಗಂಟ್ಲಲ್ಲಿ ಸಿಗಾಕೊಂಡವ್ರೆ, ಅಲ್ಲಿ ಉಗುಳೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ, ನುಂಗಲಾರದ ತುತ್ತಾಗಿದ್ದಾರೆ ನಿಮ್ಗೆ ಇವತ್ತು ಅಂಬೇಡ್ಕರ್ ಮತ್ತೆ ಗಾಂಧಿ. ಇದು ತಪ್ಪಲ್ಲ, ಏನು ಕಣ್ತಪ್ಪಿ ಆಗಿರೋದಲ್ಲ, ಇದು ಸೈದ್ಧಾಂತಿಕ ಹಲ್ಲೆ. ಅಂಬೇಡ್ಕರ್ ಮೇಲೆ ನಡೀತಾ ಇರುವ RSS ಷಡ್ಯಂತ್ರ, ಹುನ್ನಾರ, ಬಿಜೆಪಿ RSS ಸಂಘ ಸೇರಿ ಅಂಬೇಡ್ಕರ್ನ ಡಿಮೀನ್ ಮಾಡುವ ಒಂದು ದೊಡ್ಡ ಷಡ್ಯಂತ್ರ. ಭಾರತೀಯ ಜನ, ದಲಿತರು, OBCಗಳು, ಅಂಬೇಡ್ಕರ್ ಅನ್ಯಾಯಿಗಳು ಏನಿದ್ದಾರೆ, ನಿಮ್ಮ ಷಡ್ಯಂತ್ರವನ್ನು ಅರ್ಥಕೊಳ್ತಾರೆ. ಗಣತಂತ್ರ ದಿವಸ ಯಾರನ್ರಿ ನಾವು ನೆನೆಸ್ಕೋಬೇಕಾಯ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೋಬೇಕು. ನೀವು ಹೆಗ್ಡೆಯವರನ್ನ ನೆನೆಸ್ಕೊಳ್ಳೋದಲ್ಲ, ದೀನ್ ದಯಾಳ್ ಉಪಾಧ್ಯಾಯ ನೆನೆಸ್ಕೊಳ್ಳೋದಲ್ಲ, ಸಾವರ್ಕರ್ ನೆನೆಸ್ಕೊಳ್ಳೋದಲ್ಲ. ನಾಳೆ ಬೆಳಿಗ್ಗೆ ಗೋಡ್ಸೆನೂ ನೆನೆಸ್ಕೊಂತೀರ ನೀವು. ನಿಮ್ಗೆ ಏನೇನ ನಾಚಿಕೆ, ಮಾನ, ಮರ್ಯಾದೆ ಇದ್ರೆ ಆ ಪರ್ಟಿಕ್ಯುಲರ್ ಮಿನಿಸ್ಟರ್ ಯಾರು ಅವ್ನು ನಾಸಿಕಲ್ಲಿದ್ದಾನೋ ಅವನು ರಾಜೀನಾಮೆ ಕೊಡಬೇಕು. ಆಮೇಲೆ ಇಡೀ ಬಳ್ಳಾರಿಯ ಬಿಜೆಪಿ ಯಾರ್ಯಾರು ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಮಾಡಿದ್ರು ಎಲ್ಲರ ರಾಜೀನಾಮೆ ತಗೊಳ್ಳಿ. BL ಸಂತೋಷ್ ಅವರೇ, ನಿಮ್ಗೆ ಚುನಾವಣೆ ಬಂದ್ರೆ ಅಂಬೇಡ್ಕರ್ ಬೇಕು, ಚುನಾವಣೆಗಳು ಬಂದ್ರೆ ಗಾಂಧಿ ಬೇಕು. ಯಾರನ್ನ ಬೇರೆಯವನು ಬಂದ್ರೆ ಗಾಂಧಿ ಸಮಾಧಿಗೆ ಕರ್ಕೊಂಡು ಹೋಗ್ತಾರೆ, ರಾಜಘಾಟಿಗೆ ಮೋದಿ. ಆದ್ರೆ ಗಣತಂತ್ರ ದಿವಸ, ಗಣರಾಜ್ಯೋತ್ಸವ ದಿವಸ ನಿಮ್ಗೆ ಅಂಬೇಡ್ಕರ್ ಬೇಡವಾ? ಗಣರಾಜ್ಯೋತ್ಸವ ದಿವಸ ನಿಮಗೆ ಗಾಂಧಿ ಬೇಡವಾ? ಗಾಂಧಿ ಅಂಬೇಡ್ಕರ್ ಬೇಡ ಅಂದ್ರೆ ನಿಮ್ಗೆ ಯಾರು ಬೇಕ್ರಿ? ನಿಮ್ಗೆ ಗೋಡ್ಸೆ ಬೇಕಾ? ಗಾಂಧಿನ ಕೊಂದು ಅಕ್ಯೂಸ್ಡ್ ಆಗಿರುವ ಸಾವರ್ಕರ್ ಬೇಕಾ ನಿಮ್ಗೆ? ದಲಿತರೆ, ನಾನೆಲ್ಲ SC STಗಳಿಗೆ, OBCಗಳಿಗೆ ಹೇಳ್ತೀನಿ, ನೀವು ಮೋಸ ಹೋಗ್ತಾ ಇದ್ದೀರಾ. ಈ RSS ಬಿಜೆಪಿ, ಈ ನಿಮ್ದು ಬಾಡಿಗೆ ಮನೆ ಇದನ್ನು ಬಿಡಿ. ಯಾವತ್ತೂ ಬಿಜೆಪಿ RSSಗಳು ಸಂವಿಧಾನ ಪರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೂ ಇವರು ಅಂಬೇಡ್ಕರ್ ಪರ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರು ನೋಡಿ ಸಂವಿಧಾನ ಏನು ಮಾಡಿದ್ರು, ಇವರು ಸಂವಿಧಾನ ತಗೊಂಡೋಗ್ಬಿಟ್ಟು ಸುಟ್ರು, ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರು. 52 ವರ್ಷ ಇವರು ರಾಷ್ಟ್ರಧ್ವಜನೇ ಅಪಮಾನ ಮಾಡಿದ್ರು. ನಮ್ಮ ರಾಷ್ಟ್ರೀಯ ಅಂತಮ್ ಜನಗಣಮನ ಬೇಡ, ಇವ್ರಿಗೆ ಬೇಕಾಗಿರೋ ಅದ್ಯಾವುದೋ ಇವ್ರಿಗೆ ಬರ್ದಿರೋ ಒಂದೇ ಮಾತ್ರ ಬೇಕು ಅಂತ ಹೇಳುವ ಇವರು ಷಡ್ಯಂತ್ರ ಮಾಡುವ ನಾಲಾಯಕರು. ಇವತ್ತು ಬಳ್ಳಾರಿಯಲ್ಲಿ ಮತ್ತೆ ಆ ನಾಸಿಕಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರೆ ಅಂದ್ರೆ ಯಾರಿಗೆ ಅವಮಾನ ಮಾಡಿದ್ದಾರೆ? ಈ ದೇಶದ ದೀನ ದಲಿತರಿಗೆ, ಈ ದೇಶದ ಮೂಲ ನಿವಾಸಿಗಳಿಗೆ, ಈ ದೇಶದ ಯಾರು ಬಹುಸಂಖ್ಯಾತರಿದ್ದೀವಿ 97% ನಮ್ಗೆ ಮಾಡಿರುವ ಅನ್ಯಾಯ ಈ ಬಿಜೆಪಿ ಮತ್ತೆ RSSಗಳು. ಯಾರ್ರೀ ಬಿಜೆಪಿಗರೇ? ಸೋಮಶೇಖರ್ ರೆಡ್ಡಿ. ಅಂಬೇಡ್ಕರ್ ಅಂದ್ರೆ ಯಾರು? ಅಂಬೇಡ್ಕರ್ ಅಂದ್ರೆ ಸಮಾನತೆಯ ಹರಿಕಾರ, ಸಾಮಾಜಿಕ ನ್ಯಾಯದ ಧ್ವನಿ, ಧ್ವನಿ ಇಲ್ಲದವರ ಧ್ವನಿ. ಈ ಧ್ವನಿ ಇಲ್ಲದವರ ಧ್ವನಿಯನ್ನು ನೀವು ಇವತ್ತು ಅವ್ರ ಫೋಟೋ ಇಲ್ಲದೆ ಗಣರಾಜ್ಯೋತ್ಸವನ ಆಚರಣೆ ಮಾಡಿದ್ರೆ ಅಂದ್ರೆ ನಿಮಗೆ ಒಂದು ಧಿಕ್ಕಾರ ಇರಲಿಲ್ಲ. ನೀವು ಇವತ್ತು ಹಿಂದೂ, ನಾವೆಲ್ಲ ಒಂದು ಅಂತೀರ. ಅಂಬೇಡ್ಕರ್ ಹಿಂದೂ ಆಗಿರ್ಲಿಲ್ವಾ? ಅಂಬೇಡ್ಕರ್ ಹಿಂದೂಗಳ ದಲಿತರಿಗಾಗಿ ಕೆಲಸ ಮಾಡಿಲ್ವಾ? ಹಿಂದೂಗಳಾದ OBCಗಳ ಬಗ್ಗೆ ಕೆಲಸ ಮಾಡಿಲ್ವಾ? ಆದರೆ ಯಾವತ್ತೂ ಅಂಬೇಡ್ಕರ್ ಮೆಜಾರಿಟೇರಿಯನಿಸಮ್ ಪರವಾಗಿರಲಿಲ್ಲ. ಅವ್ರು ಯಾವತ್ತೂ ರಿಲಿಜಿಯಸ್ ಮೈನಾರಿಟೀಸ್ ಪರವಾಗಿ,
ಶೋಷಿತ ವರ್ಗದ ಪರವಾಗಿ ಕೆಲಸ ಮಾಡಿದ್ರೆ ಹೊರತು ನಿಮ್ಮಂಥ ಬಹುಸಂಖ್ಯಾತರ ಪರವಾಗಿ ಯಾವತ್ತೂ ಅವರು ಕೆಲಸ ಮಾಡಿಲ್ಲ. ಅವ್ರು ಯಾವತ್ತೂ ಈ ಬಿಕೇಮ್ ದ ವಾಯ್ಸ್ ಆಫ್ ದ ವಾಯ್ಸ್ಲೆಸ್, ಈ ಬಿಕೇಮ್ ದ ವಾಯ್ಸ್ ಆಫ್ ದ ಸೈಲೆಂಟ್ ಮೆಜಾರಿಟಿ. ಸ್ನೇಹಿತರೆ, ಎ ರಿಪಬ್ಲಿಕ್ ಡೇ ವಿತೌಟ್ ಅಂಬೇಡ್ಕರ್ ಈಸ್ ಲೈಕ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ವಿತೌಟ್ ಗಾಂಧಿ. ಅರ್ಥ ಮಾಡ್ಕೊಳ್ಳಿ. ನಿಮ್ ಯಾರು ಸಾವರ್ಕರ್, ಗೋಡ್ಸೆ, ನಾರಾಯಣ ಆಪ್ತೆ, ಉಪಾಧ್ಯಾಯ ಇವರೆಲ್ಲ ಮುಖರ್ಜಿ ಇಲ್ಲದೆ ಇದ್ರೆ ನಡೀತಾರೆ. ಆದ್ರೆ ಅಂಬೇಡ್ಕರ್ ಇಲ್ಲದ ರಿಪಬ್ಲಿಕ್ ಡೇ ಆಗೋಕ್ಕೆ ಸಾಧ್ಯ ಇಲ್ಲ, ಗಾಂಧಿ ಇಲ್ಲದ ಇಂಡಿಪೆಂಡೆನ್ಸ್ ಡೇ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥಕೊಳ್ಳಿ. ನೀವು ಯಾವತ್ತು ಗಾಂಧಿ ಅಂಬೇಡ್ಕರ್ನ ರಿಪ್ಲೇಸ್ ಮಾಡಿ ನಿಮ್ಮ ಉಪಾಧ್ಯಾಯ, ನಿಮ್ಮ ಮುಖರ್ಜಿನ ತಂದು ಸೇರ್ಸಕ್ಕೆ ಟ್ರೈ ಮಾಡ್ತಿರೋ, ಆವತ್ತು ಈ ದೇಶದ ಬಹುಜನರು, ಈ ದೇಶದ ದೀನದಲಿತರು, ಈ ದೇಶದ ಹಿಂದುಳಿದ ವರ್ಗದವರು, ಈ ದೇಶದ ಮುಸಲ್ಮಾನರು, ಈ ದೇಶದ ಕ್ರೈಸ್ತರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಬಿಜೆಪಿಗರೇ ಅಧಿಕಾರ ಶಾಶ್ವತ ಅಲ್ಲ. ನೀವೀವತ್ತೇನು ಬಸವಣ್ಣ, ಅಂಬೇಡ್ಕರ್, ಗಾಂಧಿಗೆ ಅವಮಾನ ಮಾಡ್ತಾ ಇರೋ ಇತಿಹಾಸದ ಪುಟಗಳಲ್ಲಿ ನೀವು ಮಾಡಿರೋ ಕಾರ್ಯಗಳು ಹೋಗ್ತವೆ. ನಾಸಿಕಲ್ಲಿ ನಿಮ್ಮ ಮಿನಿಸ್ಟರ್ ಮಾಡಿರೋ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಇತಿಹಾಸದ ಪುಟಗಳಲ್ಲಿ ಹೋಗುತ್ತೆ. ಬಳ್ಳಾರಿಯಲ್ಲಿ ಬಿಜೆಪಿಗರು ಸೋಮಶೇಖರ್ ರೆಡ್ಡಿ ಮತ್ತೆ ನಿಮ್ಮ ಬಿಜೆಪಿ ಅಧ್ಯಕ್ಷ ನಿಮ್ಮ ಬಿಜೆಪಿ ಆಫೀಸಲ್ಲಿ ಏನು ಗಾಂಧಿ ಫೋಟೋ ಇಲ್ಲದೆ, ಅಂಬೇಡ್ಕರ್ ಫೋಟೋ ಇಲ್ಲದೆ ನಿಮ್ಮ ಒಂದು ಸೈದ್ಧಾಂತಿಕ ಐಕಾನ್ಗಳ ಫೋಟೋ ಹಾಕೊಂಡ್ರೆ ಎಲ್ಲೂ ರಿಪಬ್ಲಿಕ್ ಡೇ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಈ ದೇಶದ ಹೀರೋಸ್ ಯಾರಿದ್ದಾರೆ, ನ್ಯಾಷನಲ್ ಹೀರೋಸ್ ಇದ್ದಾರೆ, ಅವ್ರಿಗೆ ಅಪಮಾನ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ. ಬೀದಿಗೆ ಹೋಗ್ಬಿಟ್ಟು ನಿಮ್ಮ ಹುನ್ನಾರ, ನಿಮ್ಮ ಷಡ್ಯಂತ್ರವನ್ನು ಇಡೀ ದೇಶದ ದಲಿತರಿಗೆ, ಮೈನಾರಿಟೀಸ್ಗೆ, OBCಗಳಿಗೆ ಹೇಳಿ ನಿಮಗೆ ತಕ್ಕ ಪಾಠ ಕಲಿಸೋ ಕಾಲ ದೂರ ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್.